ಹಲೋ, ವೆಲ್ಕಮ್ ಟು ಮೈ ಚಾನಲ್ ರೇಖಾ ಈ ಲೋಕ. ಗುಡ್ ಮಾರ್ನಿಂಗ್ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗು ನಮ್ಮ ಮನೆ ಮುಂದೆ ವ್ಯೂಸ್ನ ನೀವು ನೋಡ್ಬೋದು. ಸೋ ಬ್ಯೂಟಿಫುಲ್ ಆಗಿ ಆ್ಯಂಡ್ ಕಾಮ್ ಆಗಿದೆ. ದಿನ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 15 ನಿಮಿಷ ನಾನಿಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಬೆಳಿಗ್ಗೆ ಸ್ವಲ್ಪ ವಾಕಿಂಗ್ ಮಾಡಿ ಬಂದಮೇಲೆ ಮನೆ ಮುಂದೆ ರೋಸ್ ಬೆಳೆದಿದ್ವಲ್ಲ, ಗಿಡ ತುಂಬ ಚೆನ್ನಾಗಿ ಅರಳ್ಕೊಂಡಿದ್ವು. ನೋಡೋದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು, ಕೆಂಪು ಗುಲಾಬಿ. ಅದಕ್ಕೆ ನಿಮ್ಗೊಂದು ಕ್ಲಿಪ್ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ. ಈ ಗುಲಾಬಿ ಎಲ್ಲರಿಗೂ ಹೇಳ್ತಾ ಇದೆ ಗುಡ್ ಮಾರ್ನಿಂಗ್ ಅಂತ. ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡಿದ ಕೆಲಸ ಕಸ ಗುಡಿಸಿ ಟೀ ಫ್ರೆಶ್ ಅಪ್ ಆಗಿಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಒಂದು ರೌಂಡ್ ಮಾರ್ನಿಂಗ್ ವಾಕಿಂಗ್ ಹೋಗಿ ಬಂದೆ. ನೋಡಿದ್ರಲ್ಲ ವಾಕಿಂಗ್ ಮಾಡಿದಂಥ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ವಾಕಿಂಗ್ ಮಾಡಿ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಅಡುಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡಿದೆ. ನಾನು ಕಿಚನ್ನಲ್ಲಿ ಕೆಲವು ಕೆಲಸಗಳನ್ನ ಬೇಗ ಮುಗಿಸ್ಕೊಂಡ್ಬಿಟ್ರೆ ನಮಗೆ ಒಂದಿಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ. ಇವತ್ತು ನಾನು ಏನೇನು ಕೆಲಸ ಮಾಡಿದೆ ಅಂತ ಇದು ವ್ಲಾಗ್ ಪೂರ್ತಿ ಬರುತ್ತೆ, ತಪ್ಪದೆ ನೋಡಿ. ಎಲ್ಲ ಹೆಣ್ಮಕ್ಳು ಖಂಡಿತ ಈ ಒಂದು ಕೆಲಸದಲ್ಲಿ ಬಿಸಿಲುಗಾಲದಲ್ಲಿ ತೊಡಗಿರ್ತೀರ ಅಂತ ಗೊತ್ತು. ನಂದು ಒಂದು ಸಣ್ಣ ವ್ಲಾಗ್ ಇದೆ, ನೋಡ್ಕೊಂಬರೋಣ. ಇನ್ನು ಡಬ್ಬ ಓಪನ್ ಮಾಡಿದ್ನಲ್ಲ, ಆ ಡಬ್ಬದಲ್ಲಿ ಯಾವಾಗೂ ಪಿಸ್ತಾ ತಿಂದು ಇಟ್ಟಿವಿ, ಅದು ನೆನಪೇ ಇಲ್ಲ. ಒಂದು ಪಿಸ್ತಾ ಸಿಕ್ತು, ಒಂದು ಜೀರಿಗೆ ಪಾಕೆಟ್, ಪಾಪ್ಕಾರ್ನು, ಹಿಂಗೆ ಇಷ್ಟು ಪದಾರ್ಥ ಡಬ್ಬದಲ್ಲಿ ಸಿಕ್ತು ನನಗೆ. ಅಂದರೆ ಒಗ್ಗರಣೆ ಕೊಡೋಕ್ಕೆ ಜೀರಿಗೆ ಸಾಸಿವೆ ಖಾಲಿ ಆಗಿತ್ತು, ಅದು ಹುಡುಕಿದ್ನೆಲ್ಲ ಸಿಕ್ತು. ಇದು ಖಾರ, ಅಮ್ಮ ಊರಿಂದ ಖಾರ ಕೊಟ್ಟು ಕಳಿಸ್ಯಾಳ. ಅದನ್ನಿವಾಗ ಪಿಂಗಾಣಿ ಡಬ್ಬದಲ್ಲಿ ಹಾಕಿಡ್ಬೇಕು. ಪಿಂಗಾಣಿ ಡಬ್ಬದಲ್ಲಿ ಹಾಕಿಟ್ರೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇವಾಗ ಸಾರು ಇದು ಮಾಡೋಕ್ಕಿಟ್ಟಿನಿ. ಸಾರು ಆಗೋಗಿದೆ, ಅದನ್ನಾಗಲೇ ಸಣ್ಣಗೆ ಮಸ್ತಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ಟರೆ ಸಾರು ರೆಡಿ. ಸಾರು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ನಾನು ಮಧ್ಯಾಹ್ನದ ಊಟನ ನಾನು ಬೆಳಗ್ಗೆನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಇಡೀ ದಿನ ಕೆಲಸ ಇರೋದ್ರಿಂದ ಮಧ್ಯದಲ್ಲಿ ಅಡುಗೆ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹೊಟ್ಟೆ ಹಸಿತೆ ಮತ್ತು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಅನ್ನ ಸಾರನ್ನ ಬೇಗ ಮಾಡಿ ಮುಗಿಸಿದ್ದೆ. ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಈ ಟಿ ವಿ ಯೂನಿಟ್ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡಬೇಕು ಅಂತ ಎಲ್ಲನೂ ತೆಗೆದುಬಿಟ್ಟು ಕೈಯಲ್ಲೊಂದು ಗ್ಲೌಸ್ ಹಾಕ್ಕೊಂಡಿನಲ್ಲ ಗ್ರೀನ್ ಕಲರು, ಅದು ಕ್ಲೀನ್ ಮಾಡೋದಕ್ಕೆ ಮಾತ್ರ, ಡಸ್ಟ್ ಕ್ಲೀನ್ ಮಾಡೋದಕ್ಕೆ ಮಾತ್ರ ನಂಬರ್ 1 ಮೆಟೀರಿಯಲ್. ಅದು 50 ರೂಪಾಯಿ ಕೊಟ್ಟು ಡಿ ಮಾರ್ಟಲ್ಲಿ ತಗೊಂಡಿದ್ದೆ. ಸೊ ಅದು ಒಳ್ಳೆ ಯೂಸ್ ಆಗ್ತಾಯಿದೆ ನನಗೆ. ಆ ಟಿ ವಿ ಯೂನಿಟ್ನ ಎಲ್ಲನೂ ಪೂರ್ತಿ ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತಾ. ಡಸ್ಟೆಲ್ಲ ಕ್ಲೀನ್ ಮಾಡಿದ ಮೇಲೆ ಅವು ಶೋ ಪೀಸ್ಗಳು ಇದ್ದಾವಲ್ಲ, ಅವನ್ನ ನಾನು ಇನ್ನೂ ಕ್ಲೀನ್ ಮಾಡಿಲ್ಲ. ಹಾಗೆ ಸರಿಸಿ ಇಟ್ಟಿದ್ದೀನಲ್ಲ, ಅವು ಹಾಗೆ ಇದ್ದಾವೆ ಅಲ್ಲಿ. ಇನ್ನೂ ಅವ್ನು ಕ್ಲೀನ್ ಮಾಡುವಾಗ ತೋರಿಸ್ತೀನಿ ನಾನು. ಇದರೆಲ್ಲ ಹಾಕಿಟ್ಟಾರ, ನಾನು ಎಲ್ಲೋಗೈತೆ ಅಂತ ನಾನು ಹುಡುಕ್ತಿದ್ದೇನೆ. ಇದು ಆ್ಯಕ್ಚುಲಿ ಟ್ರೇ. ನಮ್ಮ ಅಜ್ಜಿ ಊರಲ್ಲಿ ಜಾತ್ರೆಗೆ ಹೋದಾಗ ಜಾತ್ರೆಗೆ ತಗೊಂಡಿದ್ದೆ, ತೆಗ್ದಿಟ್ಬಿಟ್ಟಿದ್ದೆ, ಸಿಕ್ಕಿತ್ತು. ಮೊನ್ನೆ ಊರಿಗೆ ಹೋದಾಗ ರಜೆಗೆ ಹೋಗಿದ್ವಲ್ಲ ಊರಿಗೆ, ಎಲ್ಲ ಹಳೆ ಪಾತ್ರೆ ಎಲ್ಲನೂ ಕ್ಲೀನ್ ಮಾಡಬೇಕಾದ್ರೆ ಸಿಕ್ತು, ತಂದಿಟ್ಟಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡಿರ್ತೀನಿ. ಗುಡ್ ಲಕ್. ಟಿ ವಿ ಯೂನಿಟ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿದ ಮೇಲೆ ಮತ್ತೆ ನೆಕ್ಸ್ಟ್ ಕೆಲಸ ರಂಗೋಲಿ ಕ್ಲೀನಿಂಗು. ರಂಗೋಲಿನ ನಾನು ಪ್ಯಾಕೆಟಲ್ಲಿ ತೊಗೊಂಬಂದಿದ್ದೆ. ಅದನ್ನು ಒಂದಿಷ್ಟು ಸ್ವಚ್ಛ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಡ್ತಾಯಿದ್ದೀನಿ. ನೋಡಿರಿ ರವ ಹೆಂಗೆ ಬಂದತ್ತೆ. ರಂಗೋಲಿ ಲೈನ್ ಹಾಕಬೇಕಾದ್ರೆ ಯಾಕೋ ಲೈನೇ ಸರಿಗೆ ಬರ್ತಾ ಇರಲಿಲ್ಲ. ರಂಗೋಲಿ ಐತಲ್ಲ ಬರೀ ನುಚ್ಚು ಹಂಗೆ ಇತ್ತು, ರಂಗೋಲಿ ಹಿಟ್ಟು ಸರಿಗಿರಲಿಲ್ಲ. ಅದಕ್ಕೆ ಒಂದ್ಸರಿ ಜರಡಿ ಇಟ್ಕೊಂಡು ಎಲ್ಲ ನುಚ್ಚು ಸ್ವಲ್ಪ ದೊಡ್ಡದೆಲ್ಲ ಹರಳೆಲ್ಲ ತೆಗ್ದಾಕಿದ್ರೆ ನೈಸಾಗುತ್ತೆ ರಂಗೋಲಿ ಪುಡಿ ಅಂತೇಳಿ ಜರಡಿ ಹಿಡಿತಿದ್ದೀನಿ. ರಂಗೋಲಿ ಕ್ಲೀನಿಂಗ್ ಆಯಿತಾ. ರಂಗೋಲಿ ಕ್ಲೀನ್ ಮಾಡಿಬಿಟ್ಟು ಡಬ್ಬದಲ್ಲಿ ತುಂಬಿಟ್ಟು ಎತ್ತಿಟ್ಟು ಬಂದು ಅಡುಗೆ ಮನೆಗೆ ಬಂದು ಆ ಕಿಚನ್ ಅಡುಗೆ ಮನೆಗೆ ಇದು ಕೌಂಟ್ರ್ ಇದ್ದಾವಲ್ಲ, ಅವೆಲ್ಲ ಸ್ಟೋರ್ ಮಾಡೋದು. ಅಲ್ಲಿರ್ತಕ್ಕಂಥ ಎಲ್ಲ ಬಾಕ್ಸ್ನ ತೆಗೆದು ಹೊರಗಡೆ ಇಟ್ಟು
ಎಲ್ಲನೂ ಬಾಕ್ಸೆಲ್ಲ ಹೊರಗೆ ತೆಗೆದಿಟ್ಬಿಟ್ಟೆ ನಾನು, ಆಮೇಲೆ ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಅರ್ಧ ಮಾಡಿದ್ದೀನಿ, ಉಳಿದಿದ್ದನ್ನು ಆಮೇಲೆ ಮಾಡ್ಕೊತೀನಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ನೋಡ್ಬೋದು ಯಾವ ರೀತಿಯಾಗಿ ಮನೆ ಇದನ್ನೆಲ್ಲ ಹೊರಗೆ ತೆಗ್ದಿಟ್ಟಿದ್ದೀನಿ. ಶೆಲ್ಫ್ ಅದೊಂದು ಇದೊಂದು ಎಲ್ಲನೂ ಹೊರಗೆ ತೆಗ್ದಿಟ್ಟಿದ್ದೀನಿ. ಒಳಗಡೆ ಎಲ್ಲ ಧೂಳು ಹೊಡೆದು ಕಸ ಹೊಡೆದು ರೆಡಿ ಮಾಡಿದ್ದೀನಿ. ನೋಡ್ಬೋದು ಅದರಲ್ಲಿರೋದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇಲ್ಲಿನೂ ಕೆಲವೊಂದಿಷ್ಟನ್ನು ಜೋಡಿಸ್ಕೊಳ್ಳೋದು ಎಲ್ಲ ಕೆಲಸ ನಡೆದೈತೆ. ಬರೀ ಇದೇ ಮಾಡ್ಕೊಂಡ್ರೆ ಹೆಂಗಂತ ಹೇಳಿ ಫಸ್ಟ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸುಮ್ಮನಾದೆ. ಪೂಜೆನೂ ಆಗಿತ್ತು, ಪೂಜೆನೂ ಮಾಡೋಗಿದ್ರು ನಮ್ಮ ಮನೆಯವರು. ಹಂಗಾಗಿ ನಾನು ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ರೆಡಿ ಆಗಿಬಿಟ್ಟೆ. ಇಷ್ಟಂದೇ ಮಾಡಿದ್ದೆ ಬೆಳಗ್ಗೆ. ಅದನ್ನೆಲ್ಲ ಅದ್ರೊಳಗಿಂದ ಎಲ್ಲ ತೆಗೆದು ಇಟ್ಟಿದ್ದೀನಿ. ಎಲ್ಲನೂ ಏನು ಮಾಡಬೇಕು ಅಂದರೆ ಎಲ್ಲ ಯಾವುದ್ರಲ್ಲಿ ಏನೇನು ಇದಾವೆ ಅಂತೇಳಿ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡಿ ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ನಾನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಕೊಂಡಿಲ್ಲ ಅಂದರೆ ಮುಂದೆ ಬಿಸಿಲು ಕಡಿಮೆ ಆಗ್ತೈತೆ, ಮಳೆ ಹೆಚ್ಚಾಗ್ತೈತೆ. ಇಲ್ಲಾಂದರೆ ಉಳಿದಿರೋ ಕಾಳು ಕಡಿ ಎಲ್ಲ ಒಳಗೆ ತೆಗ್ದಿಟ್ಟಿನಲ್ಲ, ಮತ್ತು ಏನೇನು ಆಗ್ತಾವೋ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಬನ್ನಿ, ಇಲ್ಲೇ ಮನೆ ಹತ್ರ ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಮನೆಯಿಂದೆಲ್ಲ ಕೆಲಸ ಮಾಡ್ಕೋಬೇಕು. ಜೈ ವಜ್ರಾಂಗ ಬಲ, ಜೈ ಶ್ರೀರಾಮ್. ನಾನು ಈ ಲಾಗ್ ಮಾಡಿದ್ದು ಶನಿವಾರ, ಸೊ ಅವತ್ತ ನಾನು ಮಾರುತಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಗುಡಿಗೆ ಹೋಗಿ ಬಂದೆ ನಾನು, ಆಂಜನೇಯನ ಗುಡಿಗೆ. ಇವತ್ತು ಶನಿವಾರ ಬೆಳಿಗ್ಗೆ ನನ್ನ ಕೆಲಸ ನಾನು ಹೇಳಿನಲ್ಲ, ಇಷ್ಟೆಲ್ಲ ಅರಿಕೊಂಡು ಕೂತ್ಕೊಂಡಿನಿ ಅಂತ. ಇನ್ನು ಇದನ್ನೆಲ್ಲ ತೆಗೆದು ಕಾಳು ಕಡಿನೆಲ್ಲ ಹೊರಗೆ ಹಾಕ್ಕೋಬೇಕು. ಇಲ್ಲಿ ನೋಡ್ರಿ ಡಬ್ಬಿ ಎಲ್ಲ ಇದಾವಲ್ಲ, ಇನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಇದು ಮಾಡೋಕು. ಹಸಿಮೆಣ್ಸಿನ್ಕಾಯಿ ಕೆಂಪು ಖಾರದ ಚಟ್ನಿ ಮಾಡೋಣ ಅಂತ ತೊಳೆದಿಟ್ಟಿನಿ. ಅದಕ್ಕೆ ಕೆಲಸ ಜಾಸ್ತಿ ಇರೋದ್ರಿಂದ ಬರ್ಗರ್ ಮಾಡ್ಕೊತ ಇದ್ದೀನಿ. ಚೀಸ್ ಹಾಕ್ಕೊಂಡು ಇಷ್ಟು ಮಾಡ್ಕೊಂಡ್ಬಿಡ್ತೀನಿ. ಆಯಿತು. ಸ್ಲೈಸ್ ಬನ್ ಬಳಸ್ತಾರಾ, ಆದರೆ ನಾನು ಸ್ವಲ್ಪ ಸ್ಲೈಸ್ ಬೆನ್ ಇರಲಿಲ್ಲ, ಅದಕ್ಕೆ ಏನು ಮಾಡ್ತೀನಿ ತಡ್ರಿದ್ನೆಲ್ಲ ಹಾಕ್ಕೊಂಡು ಆಮೇಲೆ ಸಿಗ್ತೀನಿ ನಾನು. ಬರ್ಗರ್ ರೆಡಿಯಾಗಿ ನೋಡ್ರಿ, ಎಲ್ಲ ಹಾಕಿ ಫಿಲ್ ಮಾಡಿ ಇಟ್ಟೇನಿ. ಇಲ್ಲೊಂದೈತಿ ರೆಡಿ ಮಾಡ್ಕೊಂಡು ತಿನ್ನೋದು. ಈ ಬರ್ಗರ್ನಾಗ ಚೀಸ್ ಹಾಕಿರೋದ್ರಿಂದ ಪ್ರೋಟೀನ, ಟೊಮೆಟೊ ಹಣ್ಣು, ಈ ಹಸಿ ಈರುಳ್ಳಿ, ಬ್ರೆಡ್ ಇವೆಲ್ಲ ಹೆಲ್ತ್ ಫುಡ್ಡೇ. ಮತ್ತು ಇಲ್ಲೆಲ್ಲ ಎಣ್ಣೆಲಿ ಫ್ರೈ ಮಾಡಿದ್ನೆಲ್ಲ ಅದು ಒಂದು. ಇವತ್ತಿನ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಅದು 9:30 ಆಗೈತೆ. ಇವಾಗ ಇದನ್ನ ಊಟ ಮಾಡಿ ತಿಂದು ಆಮೇಲೆ ಮತ್ತೆ ಸಿಗ್ತೀನಿ. ಇಲ್ಲಿಂದ ಗೃಹಿಣಿಯರ ವರ್ಕೌಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇದೇ ಥರ ಇಲ್ಲಿ ಕೂಡ ನನ್ನ ಮನೆ ಕೆಲಸ ಕೆಲವು ಮೇನಾಗಿ ಬಿಸಿಲುಗಾಲದಲ್ಲಿ ಮಾಡ್ಕೋಬೇಕಾಗಿರೋಂಥ ಕೆಲಸನ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಏನು ಅಂತಂದರೆ ನಾನು ನಿಮಗೆ ತೋರಿಸ್ದೆ ಎಲ್ಲ ಡಬ್ಬನೂ ಹೊರಗೆ ತೆಗೆದಿಟ್ಟಿದ್ದೆ ಅಂತ. ಆ ಡಬ್ಬದಲ್ಲಿ ಅಂದರೆ ನಾವು ರಜೆಗೆ ಹೋಗಿದ್ವಲ್ಲ, ತಿಂಗಳಾಗಿತ್ತು. ಸೊ ಎಲ್ಲೆಲ್ಲಿ ಏನೇನಿದೆ ಅಂತ ನೆನಪೋಗಿತ್ತು. ಒಂದು ಸರಿ ತೆಗೆದು ನೋಡ್ಕೊಂಬಂದುಬಿಟ್ರೆ ಎಲ್ಲನೂ ಕ್ಲೀನಾಗಿ ಹೊರಗಡೆ ತೆಗೆದು ನೋಡೋದ್ರಿಂದ ಮನೇಲಿ ಏನೇನಿದೆ ಏನೇನಿಲ್ಲ, ಅದು ಆಹಾರ ಪದಾರ್ಥದ ಸ್ಥಿತಿ ಹೆಂಗಿದೆ, ಸ್ವಚ್ಛತೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಹಾಗಾಗಿ ಅವತ್ತಿನ ದಿನ ನಾನು ಎಲ್ಲ ಡಬ್ಬನ ಹೊರಗೆ ತೆಗೆದು ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಯಾವ್ಯಾವ ಡಬ್ಬದಲ್ಲಿ ಏನೇನು ಇಟ್ಟಿದ್ದೆ ಅಂತ ಬಿಚ್ಚಿ ನೋಡಿ, ಕೆಲವೊಂದಿಷ್ಟು ಹುಳ ಆದಂಗಾಗಿತ್ತು, ಅವನ್ನೆಲ್ಲ ತೆಗೆದು ಚೆಲ್ಲಿ ಇನ್ನೊಂದಿಷ್ಟು ಒಣಗಿ ಹಾಕಿ ಸ್ವಚ್ಛ ಮಾಡಿಕೊಂಡ್ರೆ ಆಯ್ತು ಅಂತೇಳಿ ಎಲ್ಲ ತೆಗೆದಿಟ್ಟು ಹುಡುಕಾಡಿದೆ ನಾನು. ಅವತ್ತು ಇಡೀ ದಿನ ಇದೇ ಆಗಿದೆ ಕೆಲಸ. ಇದನ್ನು ಮಾಡಿಕೊಂಡೆ ಮೇಲೆ ಮನಸ್ಸು ಎಷ್ಟು ನೆಮ್ಮದಿಯಾಗಿದ್ದೆ ಅಂದರೆ ಒಂದು ದೊಡ್ಡ ಕೆಲಸನೇ ಮುಗೀತು ಅಂತ ಹೇಳ್ಬೋದು. ಇಷ್ಟೊತ್ತು ಎಲ್ಲ ಮಸಾಲೆನ ಹಾಕಿದ್ರೆ ಸಾಕಾಯ್ತು. ಎಲ್ಲ ಒಣಗಕ್ಕೆ ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ಆ ಡಬ್ಬಿ ಎಲ್ಲ ಖಾಲಿ ಮಾಡಿ ಇಲ್ಲಿಟ್ಟಿನಿ ನೋಡ್ರಿ. ಫುಲ್ ಹಾಕ್ಬಿಟ್ಟಿದ್ದೀನಿ ಅಲ್ಲಿವರೆಗೂ. ಇವಾಗ ಏನು ಕಾಳು ಎಲ್ಲನೂ ಒಣಗಾಕಿದ್ದೀನಲ್ಲ, ಅದನ್ನು ಮೊದಲೇ ಕಸ ಹೊಡೆದು ತೊಳೆದಿಟ್ಟಿದ್ದೆ. ಇಲ್ಲಿ 1 ಗಂಟೆವರೆಗೂ ಮಾತ್ರ ಬಿಸಿಲು ಚೆನ್ನಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಹಾಕಿದ್ರಿಂದ ಎಲ್ಲವೂ ಆ ಬಿಸಿಲಿಗೆ ಚೆನ್ನಾಗಿ ಒಣಗ್ಕೊಂಡಿದ್ವು. ಇನ್ನು ನೆರಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಟ್ಟರೆ ಮತ್ತೆ ತಂಪಾಗಿಬಿಡ್ತವೆ, ಇಲ್ಲಾಂದರೆ
ಹುಳ ಹೋಗಿರ್ತಾವಲ್ಲ ಅವು ಮತ್ತೆ ಬಂದು ಸೇರ್ತಾವೆ ಅಂತೇಳಿ ನಾನು ಒಂದೊಂದಾಗಿ ಕ್ಲೀನ್ ಮಾಡ್ತಾ ಹೋದೆ. ಫಸ್ಟಿಗೆ ನಾನು ಕ್ಲೀನ್ ಮಾಡಿದ್ದು ಮೆಣಸನ್ನ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಕೊಟ್ಟಿದ್ದರು. ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡಿದೆ. ಅದಾದಮೇಲೆ ಮೆಣಸಾದಮೇಲೆ ಇದು ಲವಂಗನೂ ಅಷ್ಟೇ ಅದನ್ನೆಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಒಂದೊಂದು ಕಡ್ಡಿ ಅವು ಇವು ಬಂದಿರ್ತವೆ ಎಲ್ಲನೂ ಇದೇ ರೀತಿ ಒಂದಾದ ತಕ್ಷಣ ಒಂದು ಅಂಥೇಳಿ ಕ್ಲೀನ್ ಮಾಡಿ ಯಾವ್ಯಾವ ಡಬ್ಬದಲ್ಲಿ ತೆಗೆದಿಟ್ಟಿದ್ದೆ ಮತ್ತೆ ತಿರುಗಿ ಅದೇ ಡಬ್ಬಕ್ಕೆ ಹಾಕಿ ಎಲ್ಲನೂ ಮತ್ತೆ ಎತ್ತಿಟ್ಕೊಂಡೆ ನಾನು. ಇಷ್ಟೆಲ್ಲ ಕೆಲಸ ಇರುತ್ತಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಬೆಳಗ್ಗೆನೇ ಮಧ್ಯಾಹ್ನ ಅಡುಗೆನೇ ಮಾಡಿಟ್ಕೊಂಡು ರೆಡಿ ಮಾಡಿದ್ದೆ. ಆಮೇಲೆ ಊಟ ಮಾಡಿ ಈ ಪದಾರ್ಥನೆಲ್ಲ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ ನಾನು. ಒಂದೊಂದೇ ಎಲ್ಲನೂ ಮಾಡ್ತಾ ಸಂಜೆ 4 ಗಂಟೆ ಆಗೋಯ್ತು. ಇನ್ನು ಅದೆಲ್ಲ ಮಾಡಿದ್ಮೇಲೆ ಈಗ ಸ್ವಲ್ಪ ಇರೋ ಮಸಾಲೆ ಕಾಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹೆಂಗೆ ತಂದಿದ್ವಲ್ಲ ಅಂಗಡಿಯಿಂದ ಹಾಗೆ ಕಟ್ಟಿಟ್ಟಿದ್ವು ಹಾಗೇ ಇದ್ವು. ಅದಕ್ಕೆ ಅದರಲ್ಲಿ ಮುರಿದಿರೋದು ಅಥವಾ ಹುಳ ಹತ್ತಿರೋದು ಇಲ್ಲ ಸರಿಯಾಗಿ ಬರದೇ ಇರೋದನ್ನು ಎಲ್ಲ ಆರಿಸ್ಬಿಟ್ಟು ತೆಗಿತಾ ಇದ್ದೆ. ಇದನ್ನು ನಾವು ಕಲ್ಲು ಹೂವು ಅಂತ ಹೇಳ್ತೀವಿ. ಕೆಲವು ಜನಕ್ಕೆ ಗೊತ್ತಿಲ್ಲ. ಕಲ್ಲು ಹೂವು ಅಂದರೆ ಇದೇನೆ, ಕಲ್ಲು ಮೇಲೆ ಪಾಚಿ ಥರ ಬರುತ್ತೆ ಆ ಮಸಾಲೆ ಇದು. ಆ ಮಸಾಲೆನ ಕ್ಲೀನ್ ಮಾಡಿದಾಗ ನೋಡ್ರಿ ಇಷ್ಟೆಲ್ಲ ಡಸ್ಟ್ ಬಂದಿತ್ತು. ಕ್ಲೀನ್ ಆಗೋದು ಅಂದರೆ ಈ ಥರ ಮೇಲೆ ಚಕ್ಕೆ ಹಂಗೆ ಏನೋ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ನೀಟಾಗಿ ಸ್ವಚ್ಛ ಮಾಡಿಕೊಂಡೆ. ಮತ್ತು ಒಣ ಶುಂಠಿ ಇತ್ತು, ಒಣ ಶುಂಠಿನೂ ತುಂಬಿಟ್ಟೆ. ಇದು ಬಂದು ಜಾಪತ್ರೆ ಕೂಡ ಚೆನ್ನಾಗಿ ಒಣಗಿತ್ತು. ಅಂಗಡಿಯಿಂದ ಏನು ತಂದಿದ್ವಲ್ಲ ಅದಕ್ಕೆ ನ್ಯೂಸ್ ಪೇಪರಲ್ಲಿ ಗಂಟು ಕಟ್ಟಿಕೊಟ್ಟಿದ್ರು, ಅದಕ್ಕೆ ಹಾಗೆ ಇದ್ವು ಅವು. ಅದೆಲ್ಲ ಆಯಿತಾ. ಇನ್ನು ನೆಕ್ಸ್ಟು ಬೇರೆ ವಸ್ತುನ ಕ್ಲೀನ್ ಮಾಡಿ ಕೆಲವನ್ನ ಕವರಲ್ಲಿ ಕಟ್ಟಿದ್ದೆ. ಕೆಲವೇನಿದ್ವಲ್ಲ ಡಬ್ಬದಲ್ಲಿದ್ವು ಗಾಜಿನ ಬಾಕ್ಸಲ್ಲಿ ಹಾಗೆ ತಂದುಬಿಟ್ಟು ಅಲ್ಲೇ ಹಾರಾಕಿ ಅಲ್ಲೇ ಇಟ್ಟಿದ್ದೆ. ಕ್ಲೀನ್ ಮಾಡಿ ಮತ್ತೆ ಅದೇ ಬಾಕ್ಸಲ್ಲಿ ಹಾಕಿಡಕ್ಕೆ ಬರುತ್ತೆ ಅಂತ, ಇಲ್ಲಾಂದರೆ ಮತ್ತೆ ಅಲ್ಲಿ ಇಲ್ಲಿ ಅಂತ ಎಲ್ಲ ಇದಾಗ್ಬಿಡ್ತಾವಂತ. ನಾನು ಯಾಕೆ ಆ ಥರ ಸೌಂಡ್ ಅದು ಏಲಕ್ಕಿ ಕಾಯಿನ ತೋರಿಸ್ದೆ ಅಂದರೆ ಅಷ್ಟು ನೀಟಾಗಿ ಜನ ಅನ್ನಂಗೆ ಒಣಗಿದ್ವು ಎಲ್ಲನೂ. ಈಗೇನು ನೋಡ್ತಾ ಇದ್ದೀರಲ್ಲ ಇದು ಜಾಪತ್ರೆ ಅಂತ ಆವಾಗ ಕೇಸರಿ ಕಲರ್ ತೋರಿಸಿದ್ನಲ್ಲ ಅದು ಪತ್ರೆ, ಇದು ಜಾಕಾಯಿ. ಒಳಗಡೆ ಒಡೆದು ನೋಡಿದರೆ ಸೇಮ್ ಅಡಿಕೆ ಥರ ಇರುತ್ತೆ, ಘಮ ಮಾತ್ರ ಸೂಪರಾಗಿರುತ್ತೆ. ಇನ್ನು ಇದೇನಿದು ಚಕ್ಕೆನ ಯಾಕಂಗೆ ಕೊಡ್ತಾ ಇದ್ದೀನಿ ಅಂದರೆ ಅದು ರೋಲ್ ಇರುತ್ತಲ್ಲ ಒಳಗಡೆನೂ ಹುಳುಗಡೆ ಸೇರಿರ್ತಾವೆ ಅಂತ ಹೇಳ್ಬಿಟ್ಟು ಆ ಥರ ಕುಟ್ಟಿ ತೆಗೆದಿಡ್ತಾ ಇದ್ದೆ. ಇನ್ನು ಇದೆಲ್ಲ ಪದಾರ್ಥನೂ ನಾನು ಏನು ಸ್ವಚ್ಛ ಮಾಡೋ ರೀತಿ ತೋರಿಸಿದ್ನಲ್ಲ ಒಂದೊಂದಾಗಿ ಎಲ್ಲ ಸ್ವಚ್ಛ ಮಾಡಿಕೊಂಡೆ. ಈಗ ನಾನು ಕ್ಲೀನ್ ಮಾಡ್ತಾ ಇರೋದು ಅಲಸಂದೆ ಕಾಳು. ಇವು ಜವಾರಿ ಅಲಸಂದೆ ಹೊಲ್ದಾಗ ಬೆಳೆದಿದ್ದು ಅಮ್ಮಗ ಹಂಗೆ ಕೊಟ್ಟು ಕಳಿಸಿದ್ರು. ಸೊ ಹಂಗಾಗಿ ಅವೇ ಇದ್ದು. ಇದು ನೋಡ್ರಿ ಎಷ್ಟು ಕಲ್ಲು ಬರ್ತಾ ಇದ್ದಾವ ಅಂತ. ಅದಕ್ಕೆ ಒಂದು ಸರಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಎಲ್ಲ ತುಂಬಿಟ್ಟಿದ್ದಾಯಿತು, ಎಲ್ಲ ಕ್ಲೀನ್ ಮಾಡಿಟ್ಟಿನಿ. ಇನ್ನು ಶೇಂಗಾದೇ ಕೆಲಸ ಭಾಳ ಐತೆ. ಅದರ ಸ್ವಲ್ಪ ಕೆಟ್ಟಿರೋವು ಹಾಗೆಲ್ಲ ಜಾಸ್ತಿ ಇದಾವೆ, ಅದಕ್ಕೆ ಲಾಸ್ಟ್ ಉಳಿಸ್ಕೊಂಡಿನಿ ಶೇಂಗಾನ. ಇನ್ನೆಲ್ಲನೂ ಕ್ಲೀನ್ ಮಾಡಿದ್ದಾಯಿತು. ಒಳಗಿಟ್ಟು ಆಮೇಲೆ ಶೇಂಗಾನ ಸ್ವಚ್ಛ ಮಾಡ್ಕೊತೀನಿ.